ನಮೋಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ನ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 3/10/2025 ಶುಕ್ರವಾರದ ದಿನ. ಇವತ್ತಿನ ದಿವಸ ಶ್ರವಣ ನಕ್ಷತ್ರವಿರಲಿದೆ. ಹಾಗಿದ್ರೆ ಬನ್ನಿ, ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ 10ನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಕಾಣಿಸ್ಕೋಬಹುದು. ಅಂದರೆ ನಿಮ್ಮ ಕೆಲಸದಲ್ಲಿ ಏನಾದರೂ ಒಂದು ಗುಡ್ ನ್ಯೂಸ್ ಬರುವಂಥದ್ದು ಅಥವಾ ಏನಾದರೂ ಅಭಿವೃದ್ಧಿ ಆಗುವಂಥದ್ದು ಅಥವಾ ಪ್ರಮೋಷನ್ ಬಗ್ಗೆ ಮಾತಾಡೋದು, ಈ ರೀತಿ ಎಲ್ಲ ಆಗುವಂಥ ದಿನ ಇವತ್ತಾಗಿರುತ್ತೆ. ಆದರೆ ನಿಮ್ಮ ತಾಯಿಯ ಆರೋಗ್ಯದ ಕಡೆ ಮಾತ್ರ ಸ್ವಲ್ಪ ನೀವು ಗಮನ ಕೊಡ್ಕೋಬೇಕಾಗತ್ತೆ. ಇವತ್ತಿನ ದಿವಸ ನೀವು ಓಂ ನಮಃ ಶಿವಾಯ ಅನ್ನೋ ಮಂತ್ರನ ಜಪ ಮಾಡೋದ್ರಿಂದ, ಅಂದರೆ ನಿಮ್ಮ ಮನಸ್ಸಿಚ್ಛೆ ಎಷ್ಟು ಸತಿ ಬೇಕಾದ್ರೂ 11 ಸತಿ ಹೇಳ್ಕೊಬೋದು, 3 ಸತಿ ಹೇಳ್ಕೊಬೋದು. ನಿಮ್ಮ ಮನಸ್ಸಲ್ಲಿ ಎಷ್ಟು ಸತಿ ಹೇಳ್ಕೋಬೇಕು ಅನ್ಸುತ್ತೋ ಅಷ್ಟು ಸತಿ ಹೇಳ್ಕೊಂಡು ಯಾವುದಾದ್ರೂ ಕೆಲಸಕ್ಕೆ ಈಚೆ ಕಡೆ ಹೋಗೋದ್ರಿಂದ ಒಳ್ಳೆಯದಾಗುತ್ತೆ. ಹಾಗೆ ಚಂದನದ ತಿಲಕನ ಇಟ್ಕೊಂಡು ಹೋಗೋದಿಲ್ಲ, ಅಂದರೆ ಗಂಧದ ತಿಲಕನ ಹಣೆಯಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಕೂಡ ಇವತ್ತಿನ ದಿವಸ ನೀವು ಮಾಡೋ ಕೆಲಸದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಕಾಣ್ಬೋದು. ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಭಾಗ್ಯಸ್ಥಾನದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಅದೃಷ್ಟವಾದ ದಿನ ಅಂತ ಅನ್ಬೋದು. ಯಾವುದೇ ಕೆಲಸಕ್ಕೆ ನೀವು ಕೈ ಇಟ್ಟರು ಕೂಡ ಆ ಕೆಲಸದಲ್ಲಿ ನಿಮ್ಗೊಂದು ಸಕ್ಸಸ್ ಆಗ್ತಾ ಇದೆ. ಸೊ ಏನೇ ಕೆಲಸ ಮಾಡಿದ್ರೂ ಕೂಡ ಅದರಿಂದ ನಿಮಗೆ ಒಂದು ಒಳ್ಳೆ ಫಲನೇ ಸಿಗ್ತಾ ಇದೆ. ಇವತ್ತಿನ ದಿವಸ ನೀವೇನು ಮಾಡ್ಕೋಬೇಕು, ಮತ್ತು ದೀರ್ಘ ಪ್ರಯಾಣ ಮಾಡೋದ್ರಿಂದ ಕೂಡ ನಿಮ್ಗೆ ಇವತ್ತು ಲಾಭ ಸಿಗ್ತಾ ಇದೆ. ಹಾಗಾಗಿ ಏನಾದರೂ ನೀವು ಲಾಂಗ್ ಜರ್ನಿ ಏನಾದ್ರು ಮಾಡ್ತಾ ಇದ್ದೀರಾ ಅಂತಂದರೆ ಇವತ್ತಿನ ದಿವಸ ಪ್ಲ್ಯಾನ್ ಮಾಡ್ಕೊಳ್ಳಿ, ಅದರಿಂದ ನಿಮ್ಗೆ ತುಂಬ ಒಳ್ಳೆಯದೇ ಆಗುತ್ತೆ. ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಬಿಳಿಯ ಬಣ್ಣದ ಸಿಹಿ ಪದಾರ್ಥನ ದಾನ ಮಾಡೋದ್ರಿಂದ ಆಗಿರ್ಬೋದು, ಮತ್ತು ಏನು ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಒಂದು ಒಳ್ಳೆಯ ಪ್ರತಿಫಲ ಸಿಗುತ್ತೆ. ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಅಷ್ಟಮ ಸ್ಥಾನದಲ್ಲಿ ಚಂದ್ರನ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಸ್ವಲ್ಪ ಒಂದು ಕಸಿವಿಸಿ ಆಗುವಂಥದ್ದು, ಮನಸ್ತಾಪಗಳಾಗುವಂಥದ್ದು, ಅಥವಾ ನಿಮ್ಮ ಮನಸ್ಸಿಗೆ ಏನೋ ಒಂಥರ ಆಲೋಚನೆ ಬರುವಂಥದ್ದು, ಸ್ವಲ್ಪ ಮೂಡ್ ಸ್ವಿಂಗ್ ಆಗೋದು, ಈ ರೀತಿಯೆಲ್ಲ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಮನಸ್ಸನ್ನ ಸ್ವಲ್ಪ ಶಾಂತ ರೀತಿಯಲ್ಲಿ ಇಟ್ಕೊಬೇಕಾಗತ್ತೆ. ಯಾರ ಹತ್ರ ಆದರೂ ಏನಾದ್ರು ಮಾತಾಡ್ತಿದ್ದೀರಾ ಅಂದರೆ ಯೋಚನೆ ಮಾಡಿ ಮಾತಾಡಿ. ಪ್ರಮುಖವಾದ ಯಾವುದೇ ನಿರ್ಧಾರನ ಇವತ್ತಿನ ದಿವಸ ತೊಗೊಳ್ದೇ ಇರೋದೇ ಒಳ್ಳೆಯದು. ಹಾಗೆ ನೀವೇನಾದರೂ ಪ್ರಯಾಣ ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ನಿಮ್ಮ ಸ್ಪೀಡ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಗಣಪತಿ ಆರಾಧನೆ ಮಾಡೋದ್ರಿಂದ, ಅಥವಾ ನೀವು ಈಚೆ ಕಡೆ ಹೋಗೋಕ್ಕೆ ಮುಂಚೆ ಗಣಪತಿಗೆ ಒಂದು ನಮಸ್ಕಾರ ಹಾಕಿ ಅಥವಾ ಒಂದು ಪ್ರೇಯರ್ನ ಮಾಡಿ ಹೋಗೋದ್ರಿಂದ ಬರುವಂಥ ಕೆಲವೊಂದು ಏನು ದುಷ್ಪರಿಣಾಮಗಳನ್ನ ತಪ್ಪಿಸ್ಬೋದು. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಸಪ್ತಮ ಸ್ಥಾನದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಒಂದು ಖುಷಿಯಾದ ವಾತಾವರಣನ ನೀವು ನೋಡ್ಬೋದು. ಅಂದರೆ ನಿಮ್ಮ ಸಂಗಾತಿ ಜೊತೆಯಲ್ಲಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋದು ಅಥವಾ ಖುಷಿಯಾದ ವಾತಾವರಣನ ಕಾಲ ಕಳೆಯೋದು, ಈ ರೀತಿ ಆಗುವಂಥ ದಿನ ಇದಾಗಿರುತ್ತೆ. ಹಾಗೆ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರಗಳೇನಾದರೂ ಇತ್ತು ಅಂತಂದರೆ ಅದರಿಂದ ಒಂದು ಅಭಿವೃದ್ಧಿ ಆಗುವಂಥದ್ದು, ಏನಾದರೂ ಒಂದು ಗುಡ್ ನ್ಯೂಸ್ ಬರುವಂಥದ್ದು, ಈ ರೀತಿಯೆಲ್ಲ ಒಂದು ಶುಭವಾದ ದಿನ ಇವತ್ತು ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದರೆ ಓಂ ಚಂ ಚಂದ್ರಾಯ ನಮಃ ಅನ್ನೋಂಥ ಮಂತ್ರನ ಜಪ ಮಾಡಿ ಹೊರಗಡೆ ಹೋಗೋದ್ರಿಂದ ನೀವು ಮಾಡೋವಂಥ ಕೆಲಸಗಳಲ್ಲಿ ಇನ್ನೂ ಸ್ವಲ್ಪ ಅಭಿವೃದ್ಧಿನ ಕಾಣ್ಬೋದು. ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ 6ನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಹಳೆಯ ಸಾಲಗಳೇನಾದರೂ ಇತ್ತು ಅಂದರೆ ಅದನ್ನು ತೀರಿಸಬೇಕು ಅನ್ನೋ ಒಂದು ಪ್ಲಾನಿಂಗ್ಸ್ ನೀವು ಮಾಡ್ಕೊತೀರಾ. ಅದಕ್ಕಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡುವಂಥ ದಿನ ಇವತ್ತಾಗಿರುತ್ತೆ. ಹಾಗೆ ನಿಮಗೆ ಶತ್ರುಗಳೇನಾದರೂ ಇತ್ತು ಅಂತಂದರೆ ಅವ್ರ ಮೇಲೆ ನೀವತ್ತು ಜಯ ಸಾಧಿಸುವಂಥ ದಿನ ಇದಾಗಿರುತ್ತೆ. ಸೊ ಅದೊಂದು ಖುಷಿ ಪಡುವಂಥ ವಿಷಯನೇ ಅಲ್ವಾ. ಹಾಗಾಗಿ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ, ಸೂರ್ಯನಿಗೆ ಬೆಳಗ್ಗೆನೆ ಅರ್ಘ್ಯ ಕೊಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಶುಭವಾದ ದಿನವಾಗಿ ಪರಿವರ್ತನೆ ಆಗುತ್ತೆ. ಕನ್ಯಾ ರಾಶಿಯವರಿಗೆ 5ನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಯಾರೆಲ್ಲ ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿರ್ತಾರೋ ಅವ್ರಿಗೆಲ್ಲ ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಏನೋ ಒಂದು ನಿಮ್ಮ ಸ್ಟಡೀಸ್ನಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗೋದಾಗಿರ್ಬೋದು, ಅಥವಾ ಒಳ್ಳೆ ಮಾರ್ಕ್ಸ್ ಬರೋದಾಗಿರ್ಬೋದು, ಈ ರೀತಿಯೆಲ್ಲ ಒಂದು ಶುಭ ಸುದ್ದಿಗಳು ನೀವು ಕೇಳಿಸ್ಕೊತೀರಾ. ಹಾಗೆ ಯಾರೆಲ್ಲ ಪ್ರೇಮಿಗಳಿದ್ದಾರೆ, ಕನ್ಯಾ ರಾಶಿಯವರ ಪ್ರೇಮಿಗಳು ಯಾರಿದ್ದಾರೆ ಅವರಿಗೆಲ್ಲ ಇವತ್ತೊಂದು ಶುಭವಾದ ದಿನ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಒಂದು ಖುಷಿಯಿಂದ ಕಾಲ ಕಳೆಯುವಂಥ ದಿನ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ದಿವಸ ನೀವು ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಚಂದ್ರನ ಧ್ಯಾನ ಮಾಡೋದ್ರಿಂದ, ಹಾಗೆ ಶುಕ್ರ ಗ್ರಹದ ಧ್ಯಾನ ಮಾಡೋದ್ರಿಂದ ಇವತ್ತಿನ ದಿವಸ ನೀವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಒಂದು ಶುಭವಾದ ಒಂದು ದಿನ ಇದಾಗಿರುತ್ತೆ. ತುಲಾ ರಾಶಿಯವರಿಗೆ ನಿಮ್ಮ 4ನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವು ಭೂಮಿ ವ್ಯಾಪಾರ ಮಾಡೋದಾಗಿರ್ಬೋದು, ಅಥವಾ ಭೂಮಿ ಬಗ್ಗೆ ಏನಾದರೂ ಮಾತುಕತೆ ಆಡುವಂಥದ್ದಾಗಿರ್ಬೋದು, ಈ ರೀತಿಯಾದ ಒಂದು ಧನಲಾಭಗಳಾಗುತ್ತೆ. ಯಾರೆಲ್ಲ ಭೂ ವ್ಯವಹಾರ ಮಾಡ್ತಿದ್ದೀರಾ ಇವತ್ತಿನ ದಿವಸ ಒಂದು ಒಳ್ಳೆಯ ಧನಲಾಭ ಆಗುವಂಥ ದಿನ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ತಾಯಿಯ ಕಡೆಯಿಂದ ಒಂದು ಒಳ್ಳೆಯ ಆಶೀರ್ವಾದ ಸಿಕ್ಕತ್ತೆ. ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನಿಮ್ಮ ತಾಯಿ ಆಗಿರ್ಬೋದು ಅಥವಾ ತಾಯಿ ಸಮಾನರಾಗಿರೋರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು, ಸಾಧ್ಯ ಆದರೆ ಅವ್ರಿಗೇನಾದರೂ ಬಿಳಿ ಬಣ್ಣದ ಒಂದು ಸಿಹಿನ ಅವ್ರಿಗೆ ತಂದು ಕೊಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಈ ದಿನ ಇನ್ನಷ್ಟು ಉತ್ತಮವಾದ ದಿನವಾಗಿ ಪರಿವರ್ತನೆ ಆಗುತ್ತೆ.
ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ 3ನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಧೈರ್ಯ ಜಾಸ್ತಿ ಇರುತ್ತೆ, ಹಾಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ. ನೀವೇನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಒಂದು ಕಾನ್ಫಿಡೆಂಟಿಂದ ಒಂದು ಕೆಲಸ ಮಾಡುವಂಥ ದಿನ ಇದಾಗಿರುತ್ತೆ. ಹಾಗೆ ನಿಮ್ಮ ಸಹೋದರಿಯರು ಯಾರಾದರೂ ಇದ್ದರು ಅಂದರೆ ನಿಮಗಿಂತ ಚಿಕ್ಕವರು ಯಾರಾದರೂ ಇದ್ದರು ಅಂದರೆ ಅವರಿಂದ ನಿಮಗೊಂದು ಸಂತೋಷಕರವಾದ ಒಂದು ಸುದ್ದಿ ಇವತ್ತು ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅಥವಾ ಅವ್ರ ಜೊತೆಯಲ್ಲಿ ನೀವು ಕಾಲ ಕಳೆಯೋದು, ಈ ಎಲ್ಲ ಒಂದು ವಿಷಯಗಳು ಕೂಡ ನಿಮ್ಮ ಜೀವನದಲ್ಲಿ ಇವತ್ತು ನಡೀತಾ ಇದೆ. ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಅಥವಾ ಕೆಂಪು ಬಣ್ಣದ ಸಿಹಿನ ಯಾರಿಗಾದ್ರೂ ದಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಒಂದು ಉತ್ತಮವಾದ ದಿನ ಆಗುತ್ತೆ. ಧನಸ್ಸು ರಾಶಿಯವರಿಗೆ ನಿಮ್ಮ ಚಂದ್ರ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವು ಒಂದು ಮಾತುಗಾರಿಕೆಯಲ್ಲಿ ಒಂದು ಉತ್ತಮವಾದ ಫಲ ಸಿಗುತ್ತೆ. ಅಂದರೆ ಯಾರ ಹತ್ರ ಆದರೂ ಏನಾದರೂ ಒಂದು ಡಿಸ್ಕಸ್ ಮಾಡಬೇಕು, ಏನಾದರೂ ಒಂದು ಮಾತಾಡ್ತಿದ್ದೀರಾ ಅಂತಂದರೆ ಅದರಲ್ಲಿ ಸಕ್ಸಸ್ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಏನಾದರೂ ವ್ಯವಹಾರ ಮಾಡ್ತಿದ್ದೀರಾ ಅಥವಾ ಏನಾದರೂ ಒಪ್ಪಂದಗಳಿದೆ ಅಂದರೆ ಇವತ್ತಿನ ದಿವಸ ನಿಮಗೆ ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನೀವು ಕುಟುಂಬದವ್ರ ಜೊತೆಲಿ ಸೇರಿಕೊಂಡು ಏನಾದರೂ ಒಂದು ಟ್ರಾವೆಲ್ ಮಾಡೋದಾಗಿರ್ಬೋದು. ಈ ರೀತಿಯೆಲ್ಲ ಒಂದು ಖುಷಿಯಾದ ಸಂತೋಷದ ಒಂದು ವಾತಾವರಣ ಇವತ್ತಿನ ದಿವಸ ನಿಮಗೆ ಕ್ರಿಯೇಟ್ ಆಗುತ್ತೆ. ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಶುಕ್ರ ಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಲಕ್ಷ್ಮೀ ದೇವಿಗೆ ಬಿಳಿ ಹೂವನ್ನು ಅರ್ಪಿಸೋದ್ರಿಂದ ಕೂಡ ಇನ್ನಷ್ಟು ಇವತ್ತಿನ ದಿನ ನಿಮಗೆ ಒಳ್ಳೆಯದಾಗತ್ತೆ. ಮಕರ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಲಗ್ನದಲ್ಲೇ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ದೃಢತೆ ಇರುತ್ತೆ. ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅದರದ್ದು ಒಂದು ದೃಢವಾದ ನಿರ್ಧಾರ ತೊಗೊಳ್ಳೋದಾಗಿರ್ಬೋದು ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ಇರೋದಾಗಿರ್ಬೋದು. ಮತ್ತು ಇವತ್ತಿನ ದಿವಸ ನೀವು ಚುರುಕಾಗಿ ಕೆಲಸ ಕೂಡ ಮಾಡ್ತಾ ಇದ್ದೀರಾ. ನೀವೇ ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ ಇವತ್ತಿಷ್ಟು ಬೇಗ ಕೆಲಸ ಫಿನಿಶ್ ಆಗುತ್ತಾ ಅಂತ. ಆ ರೀತಿಯಲ್ಲಿ ಇವತ್ತಿನ ದಿವಸ ನಿಮ್ಮ ಕೆಲಸಗಳೆಲ್ಲ ಮುಕ್ತಾಯ ಆಗ್ತಾ ಇರುತ್ತೆ. ಸೊ ಒಂದು ಖುಷಿಯಾದ ವಾತಾವರಣ ಇವತ್ತಿನ ದಿವಸ ನಿಮಗೆ ಕ್ರಿಯೇಟ್ ಆಗಿರುತ್ತೆ. ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಶನೈಶ್ಚರನ ಧ್ಯಾನ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಉತ್ತಮವಾದ ಒಂದು ಪರಿಣಾಮನೇ ನಿಮ್ಗೆ ಇವತ್ತಿನ ದಿವಸ ಬೀಳುತ್ತೆ ಅಂತ ಹೇಳ್ಬೋದು. ಅಂದರೆ ನೀವು ಅದನ್ನು ಸಾಧ್ಯ ಆದಷ್ಟು ಯಾರಿಗಾದ್ರೂ ಬಡವರಿಗೆ ದಾನ ಮಾಡೋದಾಗಿರ್ಬೋದು, ನಿಮ್ಮ ಕೈಲಾಗಿದ್ದು ಏನಾದರೂ ನೀವು ಕೊಡ್ಬೋದು. ಏನಾದರೂ ಒಂದು ದಾನ ಮಾಡೋದ್ರಿಂದ ಕೂಡ ಶನೈಶ್ಚರನ ಅನುಗ್ರಹ ನಿಮ್ಗೆ ಇವತ್ತು ಸಿಗುತ್ತೆ. ಕುಂಭರಾಶಿಯವರಿಗೆ ಇವತ್ತಿನ ದಿವಸ 12ನೇ ಮನೆಯಲ್ಲಿ ನಿಮಗೆ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಏನೋ ಆತಂಕ, ಮಾಡ್ತಿರೋ ಎಲ್ಲ ಕೆಲಸಗಳಲ್ಲೂ ಸ್ವಲ್ಪ ತೊಡಕಾಗುವಂಥದ್ದು ಮತ್ತು ನಿದ್ರಾಹೀನತೆ ಆಗೋದು, ಈ ರೀತಿಯೆಲ್ಲ ಆಗುವಂಥ ದಿನ ಇದಾಗಿರುತ್ತೆ. ಆದರೆ ವಿದೇಶದಿಂದ ಯಾರಾದರೂ ನಿಮಗೆ ಏನು ಸಂಪರ್ಕ ಇದೆ ಅಂತಂದರೆ ಅಥವಾ ಸ್ನೇಹಿತರಿದ್ದಾರೆ ಅಥವಾ ನಿಮ್ಮ ರಿಲೇಟಿವ್ಸ್ ಯಾರನ್ನ ಇದ್ದಾರೆ ಅಂದರೆ ಅವರಿಂದ ಒಂದು ಒಳ್ಳೆ ಸಿಹಿ ಸುದ್ದಿ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆದರೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಶನೈಶ್ಚರನ ಧ್ಯಾನ ಮಾಡೋದ್ರಿಂದ ಓಂ ಶಂ ಶನೈಶ್ಚರಾಯ ನಮಃ ಅಂತ ನೀವು 11 ಬಾರಿನೋ ಅಥವಾ 21 ಬಾರಿನೋ ಹೇಳ್ಕೊಳ್ಳೋದ್ರಿಂದ ಇವತ್ತಿನ ದಿವಸ ಮತ್ತಷ್ಟು ಉತ್ತಮ ಆಗಲಿದೆ. ಮೀನರಾಶಿಯವರಿಗೆ 11ನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಒಂದು ತುಂಬ ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ನೀವೇನೇ ಕೆಲಸ ಕಾರ್ಯಗಳಿಗೆ ಕೈ ಇಟ್ಟರೂ ಕೂಡ ಆ ಕೆಲಸದಲ್ಲಿ ಒಂದು ಅಭಿವೃದ್ಧಿ ಆಗ್ತಾ ಇದೆ. ಹಾಗೆ ಏನಾದರೂ ಒಂದು ನ್ಯೂ ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂದರೆ ಇವತ್ತಿನ ದಿವಸ ನೀವು ಪ್ಲಾನಿಂಗ್ಸ್ ಮಾಡ್ಬೋದು ಅಥವಾ ಏನಾದರೂ ಹೊಸ ವಸ್ತುಗಳನ್ನ ಮನೆಗೆ ತೊಗೊಂಡು ಬರೋದು, ಈ ರೀತಿಯಾದ ಒಂದು ಒಳ್ಳೆ ಕೆಲಸಗಳನ್ನ ಇವತ್ತಿನ ದಿವಸ ನೀವು ಮಾಡ್ಕೊಬೋದು. ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಅಥವಾ ನಿಮ್ಮ ಮನೇಲಿ ಯಾರಾದರೂ ಹಿರಿಯರಿದ್ದರೆ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ, ಅವ್ರ ಆಶೀರ್ವಾದ ಪಡ್ಕೊಳ್ಳೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಉತ್ತಮವಾಗಲಿದೆ. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ನನ್ನ ಧನ್ಯವಾದಗಳು.